ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾಳೆ ಕೋರ್ಟ್ ಹಿಯರಿಂಗ್ ಕೂಡ ಇದೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ನೇಮಕಾತಿ ಪ್ರಕ್ರಿಯೆ ಏನ್ ಮಾಡಬೇಕು, ನೇಮಕಾತಿ ಶುರು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾಳೆನೆ ಮುಖ್ಯವಾದ ಕಾರಣ ಆಗಿರುತ್ತೆ. ಬಿಕಾಸ್ ಸರ್ಕಾರ ಗೊತ್ತಿರೋ ಹಾಗೆ ಕೋರ್ಟ್ಗೆ ಹೋಗಿದೆ, ಲೈಕ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ನೇಮಕಾತಿ ವಿಚಾರದಲ್ಲಿ. ಬಿಕಾಸ್ ಯಾಕೆ ಅಂದ್ರೆ ಇಂಟರ್ನಲ್ ರಿಸರ್ವೇಶನ್ ಅಂದಿರೋ ಕಾರಣ ನೇಮಕಾತಿ ಬಂದ್ಬಿಟ್ಟು ಲೈಕ್ ನಿಮಗೆ ರಿಸರ್ವೇಶನ್ ಬಂದ್ಬಿಟ್ಟು ಶೇಕಡ 50% ಮೀರಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಇಲ್ಲಿ ಸ್ಟೇಟ್ ಅಲ್ಲಿ 57% ಕೂಡ ಆಗಿರೋ ಕಾರಣ ಇಲ್ಲಿ ಸಾಕಷ್ಟು ಜನ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಬಂದ್ಬಿಟ್ಟು ಸ್ಟೇ ಕೊಟ್ಟಿದೆ, ಮತ್ತೆ ಸರ್ಕಾರ ಬಂದ್ಬಿಟ್ಟು ಕೋರ್ಟ್ ಮೊರೆ ಹೋಗಿದೆ, ಲೈಕ್ ನನಗೆ ಅನುಮತಿ ನೀಡಬೇಕು ಅಂತ ಹೇಳಿ. ಅದು ಹಿಯರಿಂಗ್ ಬಂದ್ಬಿಟ್ಟು 20ನೇ ತಾರೀಕು ಅಂದ್ರೆ ನಾಳೆ ಇದೆ. ಅಲ್ಲಿ ಕೋರ್ಟ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದರ ಮೇಲೆ ನಿಮಗೆ ಡಿಸೈಡ್ ಆಗುತ್ತೆ. ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ, ಎಲ್ಲಾ ನೇಮಕಾತಿಗೂ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಲೈಕ್ ಇಲ್ಲಿ ಕೋರ್ಟ್ ಏನಾದ್ರು ಪರ್ಮಿಷನ್ಸ್ ಕೊಡುತ್ತಾ, ಅಥವಾ ಕೋರ್ಟ್ ಈ ಹಿಂದಿರೋ ಆದೇಶನೇ ಫಾಲೋ ಮಾಡಿ ಅನ್ನುತ್ತಾ, ಅಥವಾ ಕೋರ್ಟ್ ಆದೇಶನ ಮುಂದೆ ಲೈಕ್ ಬೇರೆ ಜನಕ್ಕೆ ಶೆಡ್ಯೂಲ್ ಕೂಡ ಮಾಡುತ್ತಾ, ಅಥವಾ ಕೋರ್ಟ್ ಸದ್ಯಕ್ಕೆ ನೇಮಕಾತಿ ಮಾಡಿ ನಂತರ ನಿಮಗೆ ಲೈಕ್ ಇನ್ನು ಲಿಸ್ಟ್ ಬಿಡೋ ಅಷ್ಟೊತ್ತಿಗೆ ಲೈಕ್ ಎಲ್ಲ ಕೂಡ ಇತ್ಯರ್ಥ ಕೂಡ ಮಾಡ್ತೀವಿ ಅಂತ ಹೇಳುತ್ತಾ ಕಾಯ್ದು ನೋಡೋಣ. ಬಿಕಾಸ್ ಸಾಕಷ್ಟು ಆಕಾಂಕ್ಷಿಗಳು ವರ್ಷಾನುಗಟ್ಲೆಯಿಂದ ಕಾಯ್ತಾ ಇದ್ದೀರಾ. 4 ವರ್ಷ 5 ವರ್ಷ ಆಯ್ತು, ನೇಮಕಾತಿ ಸರಿಯಾಗಿಲ್ಲ. ಪೊಲೀಸ್ ನೇಮಕಾತಿ ಆಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಎಲ್ಲ ಗೊಂದಲ ಕೂಡ ಇದೆ. ಅದಕ್ಕೆ ನಾಳೆ ಒಂದು ಮಟ್ಟದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಸಾಕಷ್ಟು ಜನ ಊಟ ನಿದ್ದೆ ಬಿಟ್ಟು ಲಕ್ಷಾಂತರ ಅಭ್ಯರ್ಥಿಗಳು ಓದ್ತಾ ಇದ್ದೀರಾ. ಅವರಿಗೆ ನಾಳೆ ಬಂದ್ಬಿಟ್ಟು ಮೈನ್ ಡೇ ಆಗಿರುತ್ತೆ. ಸರ್ಕಾರದ ಏನು ಸರ್ಕಾರಕ್ಕೆ ಯಾವ್ದು ಆಸಕ್ತಿ ಇಲ್ಲಂಗ್ ಕಾಣ್ತಾ ಇದೆ. ಬಟ್ ಕೋರ್ಟ್ ಏನಾದ್ರು ಮತ್ತೆ ಸ್ಟೇ ಕೊಟ್ರೆ ಸಮಸ್ಯೆ ಆಗುತ್ತೆ. ಅಂಡ್ ನೋಡೋಣ, ಕಾಯ್ದು ನೋಡೋಣ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾಳೆ ಏನ್ ಮಾಹಿತಿ ಬರುತ್ತೆ ನಾವು ತಿಳಿಸ್ಕೊಡ್ತೀವಿ. ಒಟ್ಟಾರೆ ನಾಳೆ ಬಂದ್ಬಿಟ್ಟು ಮೈನ್ ಡೇ ಕೂಡ ಆಗಿರುತ್ತೆ ಎಲ್ಲ ನೇಮಕಾತಿಗೆ. ಒಂಥರ ಏಜ್ ಲಿಮಿಟ್ ಎಲ್ಲ ನಾವು ಮಾಡ್ತೀವಿ, ಏಜ್ ಲಿಮಿಟ್ ಇನ್ಕ್ರೀಸ್ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಬಿಡಿ. ಇಲ್ಲೇ ಮೇನ್ ಥಿಂಗ್ ನಾಳೆ ಇರೋದು ಹಿಯರಿಂಗ್ ಇರೋದು ಅತಿ ಮುಖ್ಯ ಕೂಡ ಆಗಿರುತ್ತೆ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.